2013 ಮಾಡಲ್ ಇನೋವಾ ನಮ್ಮ ಹತ್ರ ಸರ್ವಿಸಿಗೆ ಬಂದಿತ್ತು. ಕಸ್ಟಮರ್ಗೆ ಡೀಪ್ ಇಂಟೀರಿಯರ್ ಕ್ಲೀನಿಂಗ್ ಆ್ಯಂಡ್ ಪೇಂಟ್ ಕರೆಕ್ಷನ್ ಬೇಕಾಗಿತ್ತು. ರೀಸೆಂಟಾಗಿ ಪೇಂಟ್ ಆಗಿದ್ದು ಬಂದಿದ್ದ ಗಾಡಿ ಇದು 3 ಮಂತ್ಸ್ ಓಲ್ಡ್ ಆಗಿದೆ ಪೇಂಟಾಗಿ. ಸೊ ಸ್ವಲ್ಪ ಸ್ವೆಲ್ ಮಾರ್ಕ್ಸ್ ಆಗಿತ್ತು ಆ್ಯಂಡ್ ಸ್ಕ್ರ್ಯಾಚಸ್ ಆಗಿತ್ತು. ಅದನ್ನೆಲ್ಲ ರಿಮೂವ್ ಮಾಡಿಕೊಡಿ, ಹೊಸ ಗಾಡಿ ಥರ ಕಾಣಬೇಕು ಅಂತ ರಿಕ್ವೆಸ್ಟ್ ಮಾಡಿದರು. ನಾವು ಗಾಡಿನ ಇಸ್ಕೊಂಡು ಫಸ್ಟು ಇಂಟೀರಿಯರ್ ಕ್ಲೀನಿಂಗ್ ಮಾಡ್ಕೊಂಡ್ವಿ. ನಾವು ಕ್ಲೀನ್ ಮಾಡೋದು 3M ಫೋಮಲ್ಲಿ ರೂಫ್ ಕ್ಲೀನ್ ಮಾಡ್ಕೋತೀವಿ. ಹಾಗೆ ಫ್ಲೋರ್ನ ಕ್ಲೀನ್ ಮಾಡ್ಕೋತೀವಿ. ಡೋರ್ ಸೈಡ್ ಪ್ಯಾಡ್ ಆಗಿರ್ಬೋದು, ಪ್ಲಾಸ್ಟಿಕ್ಸ್ ಆಗಿರ್ಬೋದು, ನೀಟಾಗಿ ಬ್ರಷ್ ಮಾಡಿ ಸ್ಕ್ರಬ್ ಮಾಡ್ತೀವಿ. ಸೊ ಆಲ್ಮೋಸ್ಟ್ ಎಲ್ಲ ಬ್ಯಾಡ್ ಸ್ಮೆಲ್ ಕೂಡ ಎಲಿಮಿನೇಟ್ ಆಗುತ್ತೆ. ಹಾಗೆ ಗಲೀಜೆಲ್ಲನೂ ನೀಟಾಗಿ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ನಾವು ಎಕ್ಸ್ಟೀರಿಯರ್ ಮಾಡ್ಕೋತೀವಿ. ಎಕ್ಸ್ಟೀರಿಯರ್ ಬೀಡಿಂಗ್ ಎಲ್ಲ ಮಾಡಿಕೊಂಡು ಬ್ರಷ್ ಮಾಡಿ ಆ್ಯಂಡ್ ಇಂಜಿನ್ ಬೇ ಎಲ್ಲ ಕ್ಲೀನ್ ಮಾಡಿಕೊಂಡು ನಾವು ನೆಕ್ಸ್ಟು ಫಸ್ಟ್ ಕೋಟ್ ಹೊಡಿತೀವಿ ರಬ್ಬಿಂಗ್ ಮಾಡಿಕೊಂಡು. ಅದರಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಸ್ವೆಲ್ ಮಾರ್ಕ್ಸ್ ಆಗಿರ್ಬೋದು, ಮೈನರ್ ಸ್ಕ್ರ್ಯಾಚಸ್ ಆಗಿರ್ಬೋದು ಎಲ್ಲ ಎಲಿಮಿನೇಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪಾಲಿಷಿಂಗ್ ಮಾಡಿಕೊಂಡು ವ್ಯಾಕ್ಸಿಂಗ್ ಮಾಡ್ತೀವಿ. ಸೊ ಅಲ್ಟಿಮೇಟ್ ರಿಸಲ್ಟ್ ಈ ಥರ ಇತ್ತು. ಗಾಡಿ ಅಂತೂ ಹೊಸ ಕಾರ್ ಶೋರೂಮಿಂದ ತಂದಿರೋ ಥರ ಆಗಿತ್ತು. ಕಸ್ಟಮರ್ ಅಂತೂ ನೋಡಿ ಸಿಕ್ಕಾಪಟ್ಟೆ ಖುಷಿಪಟ್ಟರು. ನಮಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ನಮ್ಮ ಸರ್ವಿಸ್ ನೋಡಿ. ನಿಮ್ಗೇನಾರು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ.